ಕೊಲೆ ಆರೋಪಿ ದರ್ಶನ್ ಶೀಘ್ರವಾಗಿ ಕಾನೂನು ಹೋರಾಟದಲ್ಲಿ ಜಯ ಗಳಿಸಬೇಕು ಅನ್ನೋ ಆಶಯವನ್ನ ಇಟ್ಕೊಂಡು ಟೆಂಪಲ್ ರನ್ ಅನ್ನು ಮುಂದುವರಿಸ್ತಾ ಇದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ. ಶಕ್ತಿ ದೇವತೆಯ ಮೊರೆ ಹೋದ್ರ ದರ್ಶನ್ ಪತ್ನಿ ಅನ್ನೋ ಪ್ರಶ್ನೆ. ಅಸ್ಸಾಂನ ಗುವಾಹಟಿಯಲ್ಲಿರುವಂತಹ ಕಾಮಾಖ್ಯ ಟೆಂಪಲ್ಗೆ ಭೇಟಿ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೋಟೋವನ್ನು ಶೇರ್ ಮಾಡಿದ್ದಾರೆ. ಶಕ್ತಿ ಪೀಠದಲ್ಲಿ ನೆಲೆಸಿರುವ ಕಾಮಾಖ್ಯ ದೇವಿಗೆ ವಿಜಯಲಕ್ಷ್ಮಿ ಅವರು ವಿಶೇಷ ಪೂಜೆಯನ್ನ ಮಾಡಿದ್ದಾರೆ ಅಂತ ತಿಳಿದು ಬರ್ತಾರೆ. 51 ಶಕ್ತಿ ಪೀಠಗಳಲ್ಲಿ ಕಾಮಾಖ್ಯ ದೇವಸ್ಥಾನ ಕೂಡ ತುಂಬಾ ಪವರ್ಫುಲ್. ದೇವಸ್ಥಾನದ ಫೋಟೋವನ್ನು ಹಾಕಿ ಪ್ರಾರ್ಥನೆಯೇ ಶಕ್ತಿಶಾಲಿ ಅಂತ ಪೋಸ್ಟ್ ಹಾಕೊಂಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೇಟಸ್ ಅಪ್ಲೋಡ್ ಮಾಡೋದ್ರ ಮೂಲಕ ಕಾಮಾಖ್ಯ ಟೆಂಪಲ್ಗೆ ಹೋಗಿದ್ರ ಬಗ್ಗೆ ಅವರ ಅಭಿಮಾನಿಗಳಿಗೆ ಅಂದರೆ ದರ್ಶನ್ ಅಭಿಮಾನಿಗಳಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಅವರು ಕೊಲ್ಲೂರು ಟೆಂಪಲ್ಗೆ ಹೋಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಅಲ್ಲಿ ವಿಶೇಷ ಹೋಮ ಹವನದಲ್ಲೆಲ್ಲ ಭಾಗಿಯಾಗಿದ್ರು. ಅದಾದ ನಂತರ ಮಂತ್ರಾಲಯಕ್ಕೆ ಹೋಗಿದ್ರು. ಈಗ ಮತ್ತೊಂದು ಬಹಳ ಫೇಮಸ್ ಆಗಿರುವಂತಹ ಕ್ಷೇತ್ರ, ಅದರಲ್ಲೂ ಕೂಡ ಈ ಕಾಮಾಖ್ಯ ಟೆಂಪಲ್ ಅಂತ ಹೇಳಿದ್ರೆ ಅದು ಮಹಿಳೆಯರ ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನ ಹೆಚ್ಚಿಸುವಂತಹ ತಾಣ ಅಂತಾನೆ ಒಂದು ನಂಬಿಕೆ ಇದೆ. ಕಾರಣ ಪುರಾಣಗಳಲ್ಲಿ ಕಾಮಾಖ್ಯ ಟೆಂಪಲ್ ಬಗ್ಗೆ ಬಹಳಷ್ಟು ಉಲ್ಲೇಖಗಳಿದೆ. ಸತಿಯ ಯೋನಿಯ ಭಾಗ ಈ ಜಾಗದಲ್ಲಿ ಬಿತ್ತು, ಹೀಗಾಗಿ ಅದನ್ನೇ ಅಲ್ಲಿ ಪೂಜೆ ಮಾಡ್ತಾರೆ. ಮತ್ತು ಮಹಿಳೆಯರ ಶಕ್ತಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇಲ್ಲಿಗೆ ಭೇಟಿ ಕೊಡೋದ್ರಿಂದ ಹೆಚ್ಚಳ ಆಗತ್ತೆ. ಶಕ್ತಿಯ ಸ್ವರೂಪದ ದೇವಸ್ಥಾನ ಇದು ಅಂತ ಒಂದು ನಂಬಿಕೆ ಇದೆ. ಹೀಗಾಗಿ ಇಲ್ಲಿಗೆ ಬಹಳ ದೊಡ್ಡ ಸೆಲೆಬ್ರಿಟಿಗಳು, ಗಣ್ಯರು ಆಗಾಗ ಭೇಟಿ ಕೊಡೋದನ್ನು ನಾವು ಗಮನಿಸ್ತಾ ಇರ್ತೀವಿ. ಸೊ ಈಗ ವಿಜಯಲಕ್ಷ್ಮಿ ಅವರು ಕೂಡ ಈ ಟೆಂಪಲ್ಗೆ ಹೋಗಿದ್ದಾರೆ, ದೇವಿಯ ಆಶೀರ್ವಾದವನ್ನು ಪಡೆದಿದ್ದಾರೆ. ಸೊ ದೇವಿ ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ. ಒಂದು ಕಡೆಗೆ ಕಾನೂನು ಹೋರಾಟ, ಒಂದು ಕಡೆಗೆ ಪತಿಯನ್ನು ಬಳ್ಳಾರಿ ಜೈಲಿನಲ್ಲಿ ನೋಡಬೇಕು ವಾರ ಕೂಡ, ಅವ್ರ ಜೊತೆಗೆ ಅವ್ರಿಗೆ ಧೈರ್ಯ ತುಂಬಬೇಕು, ಜೊತೆಗೆ ಕಾನೂನು ಹೋರಾಟದಲ್ಲೂ ಕೂಡ ಅವ್ರಿಗೆ ಸಹಾಯವನ್ನು ಮಾಡಬೇಕು. ಇನ್ನೊಂದು ಕಡೆಗೆ ಆಧ್ಯಾತ್ಮಿಕವಾಗಿ ಕೂಡ ತಮ್ಮ ಬಲವನ್ನು ವೃದ್ಧಿಸ್ಕೊಳ್ಬೇಕು. ಸೊ ಸಾಕಷ್ಟು ಪ್ರೆಷರ್ನಲ್ಲಿರುವಂತಹ ವಿಜಯಲಕ್ಷ್ಮಿ ಅವರು ಆಗಾಗ ಟೆಂಪಲ್ ರನ್ ಮಾಡ್ತಾ ಇರೋದ್ರ ಮೂಲಕ ದೇವರ ಮೊರೆ ಹೋಗ್ತಾ ಇರೋದು ಮತ್ತು ಆಧ್ಯಾತ್ಮದ ವಲಯದಲ್ಲಿ ಮೊರೆ ಹೋಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ವಿ. ಈಗ ಕಾಮಾಖ್ಯ ಟೆಂಪಲ್